ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಉಷ್ಣ ಚಕ್ರಕ್ಕೆ ಸಂಬಂಧಿಸಿದಂತೆ ಡಿಗ್ರಿ ಸೆಲ್ಸಿಯಸ್ನಿಂದ ಫ್ಯಾರನೀಟ್ನಿಂದ ಡಿಗ್ರಿ ಸೆಲ್ಸಿಯಸ್ಗೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೆವು. ಈಗ ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನ್ನಿಂದ ಡಿಗ್ರಿ ಸೆಲ್ಸಿಯಸ್ಗೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ನೋಡೋಣ. ಈಗ ನೋಡ್ರಿ, ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಆದರೆ ಕೆಲ್ವಿನ್ನಲ್ಲಿ ಎಷ್ಟು ಅಂತ ಪ್ರಶ್ನೆ ಆಗ್ತದೆ. ಕೆಲ್ವಿನ್ನಲ್ಲಿ ಎಷ್ಟು, ಅಥವಾ ಮಾನವನ ದೇಹದ ತಾಪ ಕೆಲ್ವಿನ್ನಲ್ಲಿ ಎಷ್ಟಾದ್ರೆ ಡಿಗ್ರಿ ಸೆಲ್ಸಿಯಸ್ ಒಳಗೆ ಎಷ್ಟು ಅಂತ ಹಿಂಗನ್ನು ಕೇಳ್ತಿರ್ತಾನೆ. ಹಾಗಾದ್ರೆ ಕೆಲ್ವಿನ್ನಲ್ಲಿ ಎಷ್ಟು ಪ್ರಶ್ನೆ ಐತ್ರಿ ಇದು. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಪರಿವರ್ತಿಸಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಎದ್ರಿಂದ್ರಿ ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಪರಿವರ್ತಿಸಬೇಕಾಗಿತ್ತು ಅಂದ್ರೆ ಉಪಯೋಗಿಸುವ ಫಾರ್ಮುಲಾ K = ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಫಾರ್ಮುಲಾ ರೀ. ಎದರಿಂದ ಅದಕ್ಕೆ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್. ಇನ್ನ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತ ತಿಳ್ಕೊರಿ. ಅವಾಗ ಡಿಗ್ರಿ ಸೆಲ್ಸಿಯಸ್ = K - 273 ಇದು ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ತಕ್ಕಂಥ ಫಾರ್ಮುಲಾ. ನೀವು ಅನ್ಬೋದು, ಸರ್ ಯಾಕೆ ನಾವು ಪ್ಲಸ್ 273 ಮಾಡಬೇಕು, ಕೆಲ್ವಿನ್ ಮಾಡೋ ಹೇಳಿದಾಗ ಡಿಗ್ರಿ ಸೆಲ್ಸಿಯಸ್ ಮಾಡೋ ಹೇಳಿದಾಗ ಯಾಕೆ ನಾವು -273 ಮಾಡ್ಬೇಕಂತ ಕೇಳ್ಬೋದು ನೀವು. ಯಾಕಂದಾಗ ಅಲ್ಲಿ ನೋಡ್ರಿ, ಅಲ್ಲಿ ಟೇಬಲ್ ಒಳಗೆ ಕೊಟ್ಟಿದೆ ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ ಸಮ 273 ಅಂತ ಹೇಳಿದೆ ನಿಮಗೆ. ಹಾಗಾಗಿ ಇಲ್ಲಿ ಪ್ಲಸ್ 273 ಮಾಡ್ಬೇಕ್ರಿ ಕೆಲ್ವಿನ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ. ಹಾಗಾಗಿ ಇಲ್ಲಿ -273 ಮಾಡಬೇಕು. ಹಾಗಾದ್ರೆ ಈಗ ನೋಡ್ರಿ ಸಮಸ್ಯೆ ಬಿಡಿಸೋಣ್ರಿ. ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಕೆಲ್ವಿನ್ನಲ್ಲಿ ಎಷ್ಟು ಅಂತ ಕೇಳ್ರಿ. ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಾನ್ರಿ, 37 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾರ್ರಿ. ಹಾಗಾದ್ರೆ ಕೆಲ್ವಿನ್ನಲ್ಲಿ ಎಷ್ಟು, K = ಕ್ವಶನ್ ಮಾರ್ಕ್. ಫಾರ್ಮುಲಾ ಏನೈತ್ರಿ, K = ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಫಾರ್ಮುಲಾ ತುಂಬಿ ಬಿಡ್ರಿ. ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟ್ರಿ, 37 ಪ್ಲಸ್ 273 ಎರಡು ಕೂಡಿಸ್ರಿ ಎಷ್ಟಾಯ್ತು, 310 ಡಿಗ್ರಿ ಕೆಲ್ವಿನ್. 310 ಕೆಲ್ವಿನ್ ಬತ್ತಾಯಿಲ್ಲ. ಈ ಟೈಪ್ ನಾವು ಕೆಲ್ವಿನ್ ಕನ್ವರ್ಟ್ ಮಾಡಿ ಇದನ್ನೇ ರೀ. ಮಾನವನ ದೇಹದ ತಾಪ 310 ಕೆಲ್ವಿನ್ ಆದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಷ್ಟು ಅಂತ ಐತ್ರಿ. ಈ ಡಿಗ್ರಿ ಸೆಲ್ಸಿಯಸ್ = ಫಾರ್ಮುಲಾ ಏನೈತ್ರಿ, ಡಿಗ್ರಿ ಸೆಲ್ಸಿಯಸ್ = K - 273 ತುಂಬ್ರಿ. K ಅಂದ್ರೆ ಎಷ್ಟ್ರಿ, 310 ಮೈನಸ್ 273 ಎಷ್ಟು ಬತ್ರಿ, 37 ಡಿಗ್ರಿ ಸೆಲ್ಸಿಯಸ್. ಹೆಂಗೆ ನೋಡಿ, ಕೆಲ್ವಿನ್ದಿಂದ ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ನಾವು ಕನ್ವರ್ಟ್ ಮಾಡೋದು. ಈಗ ನೋಡ್ರಿ, 310 ಮೈನಸ್ 273 ಮೈನಸ್ ಮಾಡ್ರಿ. 10ರಾಗ 3 ಹೋದ್ರೆ ಎಷ್ಟ್ರಿ, 7 ಒಂದು ಕೈಲ, 11ರಾಗ 8 ಹೋದ್ರೆ ಎಷ್ಟ್ರಿ, 3 ಒಂದು ಕೈಲ, 3 ಹೋದ್ರೆ 0, 37 ಡಿಗ್ರಿ ಸೆಲ್ಸಿಯಸ್. ಹೇಗೆ ನಾವು ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ಗೆ ನಾವು ಕನ್ವರ್ಟ್ ಮಾಡ್ಬೇಕಾಗತ್ತೆ. ಈಗ ನೋಡ್ರಿ, ನಾವು ಡಿಗ್ರಿ ಸೆಲ್ಸಿಯಸ್ ಟು ಪ್ಯಾರಾನೀಟ್ದಿಂದ ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನ್ದಿಂದ ಡಿಗ್ರಿ ಸೆಲ್ಸಿಯಸ್ದಿಂದ ಕೆಲ್ವಿನ್ ಹೀಗೆ ಪರಿವರ್ತಿಸೋದು ಏನಪ್ಪಾ ಅಂತಂದ್ರೆ ಕಲ್ತಂಗೆ ಐತ್ರಿ. ಇನ್ನು ನೆಕ್ಸ್ಟ್ ಈ ಉಷ್ಣ ಚಕ್ರಕ್ಕೆ ಸಂಬಂಧಪಟ್ಟಂಗ್ರಿ ಮತ್ತೇನು ಬರ್ತಪ್ಪ ಅಂತ ವಿಚಾರ ಮಾಡಿದ್ರೆ ನೋಡ್ರಿ, ಉಷ್ಣದ ವರ್ಗಾವಣೆ ಅಂತ ಬರ್ತದೆ. ಉಷ್ಣದ ವರ್ಗಾವಣೆ ಆರ್ ಉಷ್ಣ ಪ್ರಸಾರ ಅಂತ ಬರ್ತದೆ. ಉಷ್ಣ ಪ್ರಸಾರ. ಹಾಗಾದ್ರೆ ವಸ್ತುಗಳಲ್ಲಿ ಉಷ್ಣವು ಯಾವ ರೀತಿಯಾಗಿ ಪ್ರಸಾರ ಆಗ್ತದ ಅಂತ ಬರ್ತದೆ. ಯಾವ ರೀತಿಯಾಗಿ ಪ್ರಸಾರ ಆಗ್ತದಪ್ಪ ಅಂತ ಕೇಳಿದ್ರೆ, ಒಂದು ಉಷ್ಣ ವಹನ, 2 ಉಷ್ಣ ಸಂವಹನ, 3 ಉಷ್ಣ ವಿಕಿರಣ ಅಂತ ಹೇಳ್ತೇವೆ. ಹಾಗಾದ್ರೆ ಉಷ್ಣ ವಹನ ಅಂದ್ರೆ ಏನು, ಇದು ಎಂಥ ವಸ್ತುಗಳಲ್ಲಿ ಉಷ್ಣ ಪ್ರಸಾರವಾಗುವ ವಿಧಾನವಾಗಿದೆ. ಈ ಮೂರರ ಮೇಲೂ
ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದವೆ. ಹಾಗಾದ್ರೆ ಉಷ್ಣ ವಹನ ಅಂತಕ್ಕಂಥ ಪ್ರಸಾರವಾಗ್ತಕ್ಕಂಥ ವಿಧ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಇದು ಘನ ವಸ್ತುಗಳಲ್ಲಿ ಕಂಡು ಬರ್ತದ್ರಿ. ಯಾವ ವಸ್ತುಗಳಲ್ಲಿ? ಘನ ವಸ್ತುಗಳಲ್ಲಿ ಕಂಡು ಬರ್ತದೆ. ನೆನ್ಪಿಟ್ಕೋರಿ, ನಾಳೆ ಹೆಂಗೆ ಕೇಳ್ಬೋದು ಗೊತ್ತೇನ್ರಿ? ಘನ ವಸ್ತುಗಳಲ್ಲಿ ಉಷ್ಣ ಪ್ರಸಾರವು ಯಾವ ವಿಧಾನದ ಮೂಲಕ ನಡೆಯುತ್ತದೆ? ಉಷ್ಣ ವಹನದ ಮೂಲಕ ನಡೆಯುತ್ತದೆ. ಹಾಗಾದ್ರೆ ಘನ ವಸ್ತುಗಳಲ್ಲಿ ಉಷ್ಣವು ಹೇಗೆ ಪ್ರಸಾರವಾಗುತ್ತದೆ ಅಂತ ಕೇಳ್ಬೋದ್ರಿ. ಹೇಗೆ ಪ್ರಸಾರವಾಗುತ್ತದೆ ಎಂದರೆ ಕಣದಿಂದ ಕಣಕ್ಕೆ ಪ್ರಸಾರವಾಗುತ್ತದೆ. ಕಣದಿಂದ ಕಣಕ್ಕೆ ಪ್ರಸಾರವಾಗುತ್ತದೆ. ಕಣಕ್ಕೆ ಪ್ರಸಾರವಾಗುತ್ತದೆ. ಆದರೆ ಇಲ್ಲಿ ಕಣಗಳ ಚಲನೆಯಾಗದೆ ಕಣದಿಂದ ಕಣಕ್ಕೆ ಶಾಖ ಪ್ರಸಾರವಾಗುವ ವಿಧಾನವೇ ಉಷ್ಣ ವಹನ ಅಂತ ಹೇಳ್ತೇವೆ. ಅಂದ್ರ ಇಲ್ಲಿ ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ಶಾಖ ಪ್ರಸಾರ ಆಗೋದ್ರ ಮೂಲಕ ಘನ ವಸ್ತುಗಳಲ್ಲಿ ಶಾಖ ಪ್ರಸಾರ ಆಗ್ತದ. ಆ ಶಾಖ ಪ್ರಸಾರವಾಗುವ ವಿಧಾನಕ್ಕೆ ಏನಂತ ಕರೀತಾರೆ ಅಂದ್ರೆ ಉಷ್ಣ ವಹನ ಅಂತ ಕರೀತಾರೆ. ಸರ್ ಆದ್ರೆ ಹೆಂಗ ಪ್ರಸಾರ ಆಗ್ತದ ಅಂತ ಕೇಳಿದ್ರೆ ತಿಳ್ಕೊರಿ. ಈಗ ನೀವೇನ್ ಮಾಡ್ರಿ, ಒಂದು ಸೂಜಿ ತಗೋರಿ. ಒಂದು ಸೂಜಿಯ ತುದಿಯನ್ನ ಕಾಸ್ರಿ. ಒಂದು ಕಬ್ಬಿಣದ ಮೊಳೆಯನ್ನು ತಗೋರಿಬೇಕಿದ್ರ ಸೂಜಿಯ ತುದಿಯನ್ನ ಕಾಯಿಸಿದಾಗ ಕಾಯಿಸ್ಕೋತೋದೇವ ಅಂದ್ರೆ ಇಲ್ಲಿ ಕೈ ಸುಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ರೆ ನಾವು ಉಷ್ಣ ಕೊಟ್ಟಿದ್ದು ಇದಕ್ಕೆ, ಬಟ್ ಶಾಖ ಪ್ರಸಾರ ಆಗಿದ್ದು ಇಲ್ಲಿಗೆ. ಅಂದ್ರೆ ಇಲ್ಲಿದಿಂದ ಇಲ್ಲಿಗೆ ಶಾಖ ಹೆಂಗೆ ಪ್ರಸಾರ ಆಯಿತು ಅಂತ ಕೇಳಿದಾಗ ಕಣದಿಂದ ಕಣಕ್ಕೆ ಪ್ರಸಾರ ಆಯಿತು. ಈಗ ಉದಾಹರಣೆಗೆ ನೋಡ್ರಿ, ಇದು ಘನ ವಸ್ತು ಅಂದಾಗ ಇದರಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಗಿರ್ತಾವೆ. ಅವಾಗ ಇದನ್ನ ನಾವು ಕಾಸ್ತೇವೆ. ಇಲ್ಲಿ ಈ ತುದಿಯನ್ನ ಕಾಯಿಸಿದಾಗ ಶಾಖ ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಈ ಕಣದಿಂದ ಈ ಕಣಕ್ಕೆ, ಹೀಗೆ ಲಾಸ್ಟಿಗೆ ಪ್ರಸಾರ ಆಯ್ತಲ್ರಿ. ಹಿಂಗ ಕಣದಿಂದ ಕಣಕ್ಕೆ ಶಾಖ ಪ್ರಸಾರವಾಗುವ ವಿಧಾನಕ್ಕೆ ಉಷ್ಣ ವಹನ ಎನ್ನುವರು. ಎಂಥ ವಸ್ತುಗಳಲ್ಲಿ ಕಂಡು ಬರುತ್ತದೆ? ಘನ ವಸ್ತುಗಳಲ್ಲಿ. ನಾಳೆ ಇದ್ರ ಮೇಲೆ ಯಾವ ಪ್ರಶ್ನೆ ಕೊಡ್ಬೇಕು ಗೊತ್ತಾ? ಕಬ್ಬಿಣದಂಥ ವಸ್ತುವನ್ನು ಕಾಯಿಸಿದಾಗ ಇದರಲ್ಲಿ ಉಷ್ಣವು ಯಾವ ವಿಧಾನದ ಮೂಲಕ ಪ್ರಸಾರವಾಗುತ್ತದೆ ಅಂತ ಕೇಳ್ತಾರೆ. ಕೇಳಿದಾಗ ಉಷ್ಣ ವಹನದ ಮೂಲಕ ಪ್ರಸಾರವಾಗುತ್ತದೆ ಅಂತ ಕೊಡ್ಬೇಕು. ಇನ್ನು ಉಷ್ಣ ಸಂವಹನ ಅಂದಾಗ ಇದು ಯಾವ ವಿಧಾನದಲ್ಲಿ ಪ್ರಸಾರ ಆಗ್ತದಪ್ಪ ಅಂತ ಕೇಳಿದಾಗ ಇದು ಎಲ್ಲಿ ಕಂಡು ಬರ್ತದೆ? ಇದು ದ್ರವ ವಸ್ತುಗಳಲ್ಲಿ ಶಾಖ ಪ್ರಸಾರವಾಗುವ ವಿಧಾನವಾಗಿದೆ. ಯಾವ ವಸ್ತುಗಳಲ್ಲಿ? ದ್ರವ ವಸ್ತುಗಳಲ್ಲಿ ಶಾಖ ಪ್ರಸಾರವಾಗುವ ವಿಧಾನವೇ ಉಷ್ಣ ಸಂವಹನ ಅಂತ ಹೇಳ್ತೇವೆ. ಹಾಗಾದ್ರೆ ದ್ರವ ವಸ್ತುಗಳಲ್ಲಿ ಶಾಖ ಹೇಗೆ ಪ್ರಸಾರವಾಗುತ್ತದೆ ಅಂತ ಕೇಳಿದ್ರೆ ಕಣಗಳ ಚಲನೆಯಿಂದ ಶಾಖ ಪ್ರಸಾರವಾಗುವ ವಿಧಾನಕ್ಕೆ ಉಷ್ಣ ಸಂವಹನ ಎನ್ನುವರು. ಕಣಗಳು ಚಲಿಸೋದ್ರ ಮೂಲಕ ಶಾಖ ಪ್ರಸಾರ ಆಗ್ತದ್ರಿ. ಇದ್ರ ಮ್ಯಾಗ ಹೆಂಗೆ ಕೇಳಿದ್ರೆ ಗೊತ್ತೇನ್ರಿ? B.Ed ಅಪಾಯಿಂಟ್ಮೆಂಟ್ ಒಳಗೆ ಕೇಳ್ಯಾರಿ, TET ಒಳಗೆ ಕೇಳ್ಯಾರಿ, ಬೇರೆ ಬೇರೆ ಎಕ್ಸಾಮಲ್ಲಿನೂ ಕೇಳ್ಯಾರಿ. ಇದ್ರ ಮ್ಯಾಗ ಹೆಂಗೆ ಕೇಳಿದ ಗೊತ್ತೇನ್ರಿ? ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿದಾಗ ನೀರು ಯಾವ ವಿಧಾನ ಮೂಲಕ ಕಾಯುತ್ತದೆ ಅಂತ ಕೇಳ್ಯಾರಿ. ನೀರು ಯಾವ ವಿಧಾನದ ಮೂಲಕ ಕಾಯುತ್ತದೆ ಅಂದ್ರೆ ಉಷ್ಣ ಸಂವಹನದ ಮೂಲಕ ಕಾಯುತ್ತದೆ. ಅಂದ್ರೆ ಕಣಗಳು ಚಲಿಸೋದ್ರ ಮೂಲಕ ನೀರು ಕಾಯ್ತದ. ಈಗ ಉದಾಹರಣೆಗೆ ನೋಡ್ರಿ ಹೆಂಗ್ ಕ್ಲಿಯರ್ ಅನ್ನೋದು. ಈಗ ಒಂದು ಪಾತ್ರೆ ಐತಿ. ಈ ಪಾತ್ರೆ ಒಳಗಡೆ ನೀರೈತಿ. ಈಗ ನೀವು ಏನಪ್ಪಾ ಅಂತ ಕೇಳಿದ್ರೆ ಒಂದು ಪೈಲ್ ತಗೋತೀರಿ. ಒಂದು ಪೈಲ್ ತಗೊಂಡು ಇದ್ರಾಗ ಕಾಯಿಸ್ಲಾಕ ಬಿಡ್ತೀರಿ. ಹಿಂಗೆ ಒಂದು ಪೈಲ್ ತಗೊಂಡು ಕಾಯಿಸ್ಲಾಕ ಬಿಟ್ರಿ ಅಂತ ಇಟ್ಕೊಳ್ಳಿ. ಈಗ ನೀರು ಕಾಯಿಸ್ಲಾಕ ಬಿಟ್ರಪ್ಪ ಅಂತಂದ್ರೆ ಈ ಕೆಳಗಿಂದ ಕಾಯ್ತದೋ, ಏನು ಪಾಯಿಲ್ ಹಿಡ್ಕೊಂಡು ಮ್ಯಾಗಿಂದ ಕಾಯ್ತದೋ, ಅಥವಾ ಪೂರ್ತಿಯಾಗಿ ಕಾಯ್ತದ್ರಿ ನೀರಿಲ್ಲಿ? ಈ ಕಾಯಿಲ್ ಹಿಡ್ಕೊಂಡು ಮ್ಯಾಗಿಂದ ಕಾಯ್ತದಲ್ರಿ, ತಳಗಿಂದ ತಣ್ಣಗಿರ್ತದೆ ನೀರಿದ್ದು. ಯಾಕಂತ ಕೇಳಿದ್ರೆ ಈ ವಿದ್ಯುತ್ ಕಾಯಿಲನ್ನ ಯೂಸ್ ಮಾಡಿದಾಗ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ. ಈ ಕಣಗಳು ನೀರಿನ ಕಣಗಳು ಕಾಯ್ದು ಹಗುರಾಗ್ತಾವ. ಹಗುರಾಗಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ. ಮ್ಯಾಗಿದ್ದು ಭಾರವಾದ ಕಣಗಳು ಇರ್ತಾವ್ರಿ, ಅವು ಕೆಳಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ. ಹಾಗಾಗಿ ಈ ಕಣಗಳು ಚಲಿಸೋದ್ರ ಮೂಲಕವಾಗಿ ಇಲ್ಲಿ ನೀರು ಕಾಯ್ತದೆ. ಈ ತೆಳಗಿನ ಕಣಗಳು ತಂಪಾಗಿರೋದ್ರಿಂದ ಭಾರ ಹೆಚ್ಚಾಗಿರ್ತಾವ್ರಿ. ಭಾರ ಹೆಚ್ಚಿರೋದ್ರಿಂದ ಇವು ಮ್ಯಾಗೂ ಹೋಗೋದಿಲ್ಲ, ತಳಗೂ ಬರೋದಿಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ನೀರು ಈ ಮ್ಯಾಗಿದ್ದಷ್ಟೇ ಕಾಯ್ತದ. ಹಾಗಾಗಿ ಕಣಗಳ ಚಲನೆಯಿಂದ ಈ ಪಾತ್ರೆಗಳಲ್ಲಿ ನಾವು ನೀರು ಕಾಸಬೇಕಾದ್ರೆ ಕೆಳಭಾಗದೊಳಗೆ ಉರಿ ಹಚ್ತೇವೆ. ಯಾಕಂದ್ರೆ ಕೆಳಭಾಗದಲ್ಲಿ ಉಷ್ಣವನ್ನ ಪಡೆದುಕೊಂಡ ನೀರಿನ ಕಣಗಳು ಹಗುರಾಗಿ ಮ್ಯಾಗ ಹೋಗ್ತಾವ, ಮ್ಯಾಗಿನ ತಳ ಬರ್ತಾವ. ಹಿಂಗೆ ಕಣಗಳು ಚಲಿಸೋದ್ರ ಮೂಲಕ ನೀರು ಕಾಯ್ತದ. ಹಾಗಾಗಿ ಏನಪ್ಪಾ ಅಂತಂದ್ರೆ ನೀರು ಕಾಯುವ ವಿಧಾನ ಯಾವ್ದಪ್ಪ ಅಂತ ಕೇಳಿದ್ರೆ ಉಷ್ಣ ಸಂವಹನ. ಅಥವಾ ಇದನ್ನೇ ಪ್ರಶ್ನೆ ಹೆಂಗಪ್ಪ ಅಂತ ಕೇಳಿದ್ರೆ ನೀರು ಅಥವಾ ಎಣ್ಣೆಯಂತಹ ವಸ್ತುಗಳನ್ನು ಕಾಯಿಸಿದಾಗ ಉಷ್ಣವು ಯಾವ ವಿಧಾನದ ಮೂಲಕ ಪ್ರಸಾರವಾಗುತ್ತದೆ ಅಂತ ಕೇಳ್ತಾರೆ. ಕೇಳಿದಾಗ ಏನಂತ ಕೊಡ್ಬೇಕಪ್ಪ ಅಂತ ಕೇಳಿದಾಗ ಉಷ್ಣ ಸಂವಹನದ ಮೂಲಕ ಪ್ರಸಾರವಾಗುತ್ತದೆ. ದ್ರವ ವಸ್ತುಗಳಲ್ಲಿ ಪ್ರಧಾನವಾಗಿ ಕಂಡು ಬರ್ತಕ್ಕಂಥ ವಿಧಾನ ಇದು. ಓಕೆ, ಕ್ಲಿಯರ್ ಆಗ್ತದ್ರಿ? ಇದು ಕಣದಿಂದ ಕಣಕ್ಕೆ ಶಾಖ ಪ್ರಸಾರ ಆಗ್ತದ. ಘನ ವಸ್ತುಗಳಲ್ಲಿ ಉಷ್ಣ ವಹನ.
ಇದು ಕಣಗಳ ಚಲನೆಯಿಂದ ಶಾಖ ಪ್ರಸಾರ ಆಗ್ತದ. ಉಷ್ಣ ಸಂವಹನ ಯಾವ ವಸ್ತು ದ್ರವ ವಸ್ತುಗಳು ಇಲ್ಲಿ ಕಣಗಳು ಚಲಿಸೋದ್ರ ಮೂಲಕನೇ ಶಾಖ ಪ್ರಸಾರ ಆಗ್ತದ. ಇಲ್ಲಿ ಕಣದಿಂದ ಕಣಕ್ಕೆ ಶಾಖ ಪ್ರಸಾರ ಆಗ್ತದ. ಇದು ಉಷ್ಣವಹನ. ಇದು ಕಣಗಳ ಚಲನೆಯಿಂದ ಶಾಖ ಪ್ರಸಾರ ಆಗ್ತದ, ಉಷ್ಣ ಸಂವಹನ ಅಂತ ಹೇಳ್ತು. ಇನ್ನು ಉಷ್ಣ ಚಾಪ್ಟರ್ಗೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ಅಪ್ಲೈಡ್ ಕ್ವಶನ್ಸ್ ಬರ್ತಾವೆ. ಅವೆಲ್ಲ ನೆಕ್ಸ್ಟ್ ಕ್ಲಾಸ್ ಹೋಗಿ ಕೊಟ್ಟಿರ್ತೀನಿ. ಈ ಚಾಪ್ಟರ್ ಮೇಲೆ ಯಾವ ಟೈಪ್ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನಾವು ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಕೊಟ್ಟಿರ್ತೀನಿ. ಇನ್ನು ನೆಕ್ಸ್ಟ್ ರೀ ಉಷ್ಣ ವಿಕಿರಣ ಅಂತ ಬರ್ತೀವ್ರಿ. ಉಷ್ಣ ವಿಕಿರಣ ಅಂದ್ರೆ ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ ಶಾಖ ಪ್ರಸಾರವಾಗುವ ವಿಧಾನ. ಯಾವುದೇ ಮಾಧ್ಯಮದ ಅವಶ್ಯಕತೆ ಇರಲಾರ್ದೆ ಶಾಖ ಪ್ರಸಾರವಾಗುವ ವಿಧಾನಕ್ಕೆ ಏನಂತ ಕರೀತಾರ ಅಂದ್ರೆ ಉಷ್ಣ ವಿಕಿರಣ ಅಂತ ಕರೀತಾರ. ಉದಾಹರಣೆಗೆ ಭೂಮಿಯು ಸೂರ್ಯನಿಂದ ಉಷ್ಣವನ್ನ ವಿಕಿರಣ ರೂಪದೊಳಗೆ ಪಡ್ಕೊತದ. ಅದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಭೂಮಿಯು ಸೂರ್ಯನಿಂದ ವಿಕಿರಣ ರೂಪದಲ್ಲಿ ಉಷ್ಣವನ್ನು ಪಡೆದುಕೊಳ್ಳುವ ವಿಧಾನ ಉಷ್ಣ ವಿಕಿರಣ ಅಂತ ಹೇಳ್ತೇವೆ. ಇವು ಮೂರು ಮೇಗೂ ಏನಪ್ಪ ಅಂತಂದ್ರೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಲ್ಲಿ ಅಪ್ಲೈಡ್ ಕ್ವಶನ್ ಟೈಪ್ ಮಾಡಿರ್ತಾನೆ ರೀ. ಹೆಂಗಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಒಲೆಯ ಮೇಲೆ ಕಾಯಿಸಲು ಇಟ್ಟಾಗ ಪಾತ್ರೆಯಲ್ಲಿರುವ ನೀರು ಯಾವ ವಿಧಾನದ ಮೂಲಕ ಕಾಯುತ್ತದೆ? ಉಷ್ಣ ಸಂವಹನದ ಮೂಲಕ. ಕ್ಲಿಯರ್ ಆಗ್ತದೆ. ಅಥವಾ ಇದನ್ನೇ ಪ್ರಶ್ನೆ ಹೆಂಗೆ ಮಾಡ್ಬೋದು ಗೊತ್ತೇನ್ರಿ? ಆ ಪಾತ್ರೆಯಲ್ಲಿರುವ ನೀರು ಹೇಗೆ ಕಾಯುತ್ತದೆ ಅಂದಾಗ ಕಣಗಳು ಚಲಿಸುವುದರ ಮೂಲಕ ಅಂತ ಹೇಳ್ಬೇಕು. ಅದಕ್ಕಾಗಿ ಈಗ ನೀರು ಕಾಸ್ತಕ್ಕಂಥ ಈ ಬಾಯ್ಲರ್ ಅದು ಇರ್ತಾವಲ್ರಿ, ಅದಕ್ಕೆ ಅವಕ್ಕೆ ಕಾಯಿಲ್ ಏನು ಮಾಡಿರ್ತಾರೆ ಅಂದ್ರೆ ತಳಭಾಗದಾಗ ಕೊಟ್ಟಿರ್ತಾರೆ ನೋಡ್ರಿ. ಕಾಯಿಲ್ ತಳಭಾಗದಾಗ ಯಾಕಂದ್ರೆ ಪೂರ್ತಿಯಾಗಿ ನೀರು ಕಾಯಿಲೆ ಅಂತ್ರಿ. ಒಂದು ವೇಳೆ ಮೇಲ್ಭಾಗದೊಳಗೆ ಕಾಯಿಲ್ ಕೊಟ್ಟಿದ್ರೆ ತಿಟ್ಕೋರಿ, ಮ್ಯಾಗಿಂದ ಅಷ್ಟೇ ನೀರು ಕಾಯ್ತಿದ್ರಿ, ತೆಳಗಿನ ಯಾವುದೇ ನೀರು ಕಾಯ್ಲಕ್ಕ ಸಾಧ್ಯ ಆಗ್ತಿದ್ದಿಲ್ಲ. ಕ್ಲಿಯರ್ ಆಗ್ತದ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೀರಿನ ವಿಶಿಷ್ಟ ವ್ಯಾಕೋಚನೆ ಹೇಳ್ತೀನಿ ರೀ. ನೀರಿನ ಅಸಂಗತ ವಿಕಸನ, ನೀರಿನ ವಿಶಿಷ್ಟ ವ್ಯಾಕೋಚನೆ ಅಂತ ಬರ್ತದ. ಹಂಗಂದ್ರೆ ಏನು? ಗುಪ್ತೋಷ್ಣ, ವಿಶಿಷ್ಟೋಷ್ಣ ಅವೆಲ್ಲನೂ ಏನಪ್ಪ ಅಂತಂದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.